₹3 ಕಿಲೋದಂಗೆ ಕಬ್ಬು ಮಾರೋದು, ಆಮ್ಯಾಗ ₹80 ₹120 ಬೆಳೆ ತರೋದು, ಇದು ಶಾಣ್ಯರ ಕೆಲಸ. ₹3 ಕಿಲೋ ಕಬ್ಬು ಮಾರೋದು, ಮಾರಿ ₹150 ಕಿಲೋದಂಗೆ ಎಣ್ಣೆ ತರೋದು, ಇದು ಶಾಣ್ಯರ ಕೆಲಸ ಅಂತಾರೆ. ತಂದ್ರ ತರಲ್ರಟ್ ಅದು ಎಣ್ಣೆರ ಇರ್ತೈತಲ್ಲ? ಇಲ್ಲ, ಎಣ್ಣೆ ಅಲ್ಲ ನೀವು ತರೋದು. ನೀವು ತರೋದು ಎಣ್ಣೆ ಅಲ್ಲ, ಅದು ಪೆಟ್ರೋಲ್ ತಯಾರು ಮಾಡಿ ಉಳ್ದದ್ದು ಕಷಾಯನ ಇರ್ತೈತಲ್ಲ, ಅದನ್ನ ಚಲೋ ಹೊತ್ನಾಗ ಕಾಸಿ ಎಲ್ಲ ರಸಾಯನಗಳನ್ನ ಹೊರಗೆ ತೆಗೆದು ಹಾಕಿ ಅದೇನು ಗ್ಲಿಸರಿನ್ ಅಂತದ್ ಇರ್ತೈತಿ, ಅದ್ರೊಳಗೆ ಒಂದಿಷ್ಟು ಫ್ಲೇವರು, ಒಂದಿಷ್ಟು ಕಲರು, ಫ್ಲೇವರ್ ಅಂದ್ರೆ ಇದು ರುಚಿ, ಆಮ್ಯಾಗ ಒಂದಿಷ್ಟು ಬಣ್ಣ, ಆಮ್ಯಾಗ ಒಂದಿಷ್ಟು ಇವು ಪೋಷಕಾಂಶಗಳು ಎಲ್ಲ ಸಿಂಥೆಟಿಕ್, ಅವನ್ನ ಹಾಕಿ ಎಣ್ಣೆ ಅಂತ, ರಿಫೈನ್ಡ್ ಎಣ್ಣೆ ಅಂತ ನಿಮಗೆ ಮಾರಾಟ ಮಾಡ್ತಾರೆ. ಅದ್ ತಿಂದು ನೀವು ಎಷ್ಟು ದಿವಸ ಬದುಕೋರು? ಈಗ ಎಲ್ಲರೂ ನಾವು ತಿನ್ನೋದು ಅದನ್ನ. ಗಾಣದ ಎಣ್ಣೆ ಉಣ್ಣವ್ರು ಎಷ್ಟು ಮಂದಿ ಇದಿರಪ್ಪ ಊರಾಗ? ಇಲ್ಲ, ಊರಾಗ ಗಾಣಿಂದ ಗಾಣದ ಎಣ್ಣೆ ತರೋದಿದೆ. ಗಾಣದ ಎಣ್ಣೆ ಬಾಳ ತುಟ್ಟಿ ಐತ್ರಿ. ಮತ್ತೆ ಡಾಕ್ಟರ್ ಕಡೆ ಹೋಗಿ 2-3 ಲಕ್ಷ ರೂಪಾಯಿ ಹಾಕ್ತಿರಿ, ಗಾಣದ ಎಣ್ಣೆ ತುಟ್ಟಿ ಐತಂದ್ರೆ ಹೆಂಗ್ ನಡೀತೈತಿ? ಅಂದ್ರೆ ಹೋಟೆಲ್ನಾಗ ತಿನ್ನೋದು, ದವಾಖಾನ್ಯಾಗ ಹೋಗಿ ಹಾಕೋದು. ಬಾಜಾರ್ದಂತ ತಿನ್ನೋದು, ದವಾಖಾನ್ಯಾಗ ಹೋಗಿ ಔಷಧ ಅಂಗಡಿಯಾಗ ಹೋಗಿ ಹಾಕೋದು. ಇದೇನ್ ಶಾಣ್ಯರ ಲಕ್ಷಣೇನು ಅಲ್ಲ. ರೈತರು ತಮ್ಮ ಹೊಲದೊಳಗ ಬೆಳ್ಕೋಬೇಕು. ನಿಮ್ ಮನಿಗೆ ಬೇಕಾದಷ್ಟು ಎಣ್ಣೆ ಕಾಳು ಬೆಳ್ಕೊರಿ. ಕಬ್ಬಿನಾಗ ಒಂದು ಸಾಲ ಹಾಕ್ರಿ ನೀವು. ನಿಮ್ ಮನಿಗೆ ಬೇಕಾದಷ್ಟು ಶೇಂಗಾ ಬರ್ತೈತಿ, ನಿಮ್ ಮನಿಗೆ ಬೇಕಾದಷ್ಟು ಮತ್ತೊಂದು ಕಾಳು ತಾಣ ಬರ್ತೈತಿ, ನಡು ಹಾಕ್ರಿ. ನಿಮ್ ಕಬ್ಬು ದೊಡ್ಡದಾಗೋದ್ರಾಗ 3-3.5 ತಿಂಗಳಾಗ ಬೆಳೆ ಬಂದಾಗ ಬಿಡ್ತೈತಿ. ಅದನ್ನ ಎಣ್ಣೆ ತೆಗೆದು ಊಟ ಮಾಡ್ರಿ, ಯಾರು ಬೇಡ ಅಂತ. ಇದರಿಂದ ನಮ್ಮ ಜೀವನ ಸುಖ ಆಗ್ತೈತಿ ಅಂತ ನನಗೆ ಅನಿಸ್ತೈತಿ.